ಶಿರೂರು ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಶವಗಳಿಗಾಗಿ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ. 7 ಮಂದಿ ದುರ್ಮರಣ ಆಗಿದೆ. ಈವರೆಗೂ 5 ಮೃತದೇಹಗಳು ಮಾತ್ರ ಪತ್ತೆಯಾಗಿವೆ. ಲಕ್ಷ್ಮಣ್ ನಾಯಕ್, ಶಾಂತಿ ನಾಯಕ್, ಅವಂತಿಕಾ, ರೋಷನ್ ಶವ ಪತ್ತೆಯಾಗಿರೋದು. ಇನ್ನೂ ಕೆಲವರು ಗುಡ್ಡದ ಮಣ್ಣಿನ ಅಡಿ ಮೃತಪಟ್ಟಿರೋ ಶಂಕೆ ವ್ಯಕ್ತವಾಗ್ತಿದೆ. ಆದರೆ 14ರಿಂದ 15 ಮಂದಿ ಮಣ್ಣಿನ ಅಡಿ ಸಿಲುಕಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿ ಹೇಳ್ತಿದ್ದಾರೆ. ಮಳೆ ನಡುವೆಯೇ ಭರದಿಂದ ಸಾಗ್ತಾ ಇರುವ ಮಣ್ಣು ತೆರವು ಕಾರ್ಯ. ಮಣ್ಣಿನ ಅಡಿ ಸಿಲುಕಿರೋ ಶವಗಳನ್ನ ಹೊರತೆಗೆಯೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಮಳೆ ನಿಲ್ತಾ ಇಲ್ಲ. ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬರ್ತಾನೆ ಇದೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆದರೆ ಇಂಥದ್ರಲ್ಲಿ NDRF ಸಿಬ್ಬಂದಿ ಆಗಿರಬಹುದು ಮತ್ತು ಬೇರೆ ರಕ್ಷಣಾ ಸಿಬ್ಬಂದಿಗಳಿಗೆ ಬೇರೆ ಯಾವ ಮಾರ್ಗವೂ ಇಲ್ಲ. ಅಲ್ಲಿ JCBಗಳನ್ನು ಬಳಸಿ, ಇಟಾಚಿಗಳನ್ನು ಬಳಸಿ ಮಣ್ಣು ತೆರವುಗೊಳಿಸಲೇಬೇಕು. ಅವರು ಸ್ಥಳೀಯರು ಬಂದು ತುಂಬ ಕೌತುಕತೆಯಿಂದ ನೋಡ್ತಾ ಇದ್ರು. ಆದರೆ ಅವರನ್ನ ದೂರ ಸರಿಸಿದ್ದಾರೆ, ಅಲರ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಆ ಗುಡ್ಡ ಸ್ವಲ್ಪ ಕುಸಿತಾನೆ ಇದೆ. ಇನ್ನು ಆ ಶವಗಳ ಹುಡುಕಾಟ ಆಗ್ತಾ ಇರುವಂತಹ ಶೋಧ ಕಾರ್ಯವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇನ್ನು ಆ ಗುಡ್ಡದಲ್ಲಿ ಝರಿಗಳು ಹರಿತಾ ಇವೆ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಅಲ್ಲಿಂದ ಹರಿದು ಬರ್ತಾ ಇದೆ. ಸೊ ಹಾಗಾಗಿ ಕಾರ್ಯಾಚರಣೆಗೆ ಅಡ್ಡಿ ಆದರೂ ಕೂಡ ಈ ಕಾರ್ಯಾಚರಣೆಯನ್ನು ರಕ್ಷಣಾ ಸಿಬ್ಬಂದಿ ನಿಲ್ಲಿಸ್ತಾ ಇಲ್ಲ. 24 ಗಂಟೆ ಕಳೀತಾ ಬಂತು. ಕೇವಲ 5 ಶವಗಳನ್ನು ಮಾತ್ರ ಹೊರತೆಗೆಯಲಾಗಿದೆ ಈ ಗುಡ್ಡದ ಅಡಿಯಿಂದ. ಇನ್ನೂ 2 ಶವ ಅಂದರೆ 7 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ 11ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರಂತೆ. ಈ ಗುಡ್ಡದ ಅಡಿಯಲ್ಲಿ ಇನ್ನೂ ಏನೆಲ್ಲ ಸಿಲುಕಿದೆ, ಯಾರೆಲ್ಲ ಸಿಲುಕಿದ್ದಾರೆ, ಎಷ್ಟು ಜನ ಮೃತಪಟ್ಟಿದ್ದಾರೆ, ಇದರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಬೇಕು. ಇನ್ನು ಮೃತಪಟ್ಟ ವ್ಯಕ್ತಿಗಳ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಲಕ್ಷ್ಮಣ್ ನಾಯಕ್ ಅಂತ ಇವರು ಹೋಟೆಲ್ ಓನರ್. ಅವರ ಪತ್ನಿ ಶಾಂತಿ ನಾಯಕ್ ಕೂಡ ಈ ಮಣ್ಣು ಕುಸಿತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಅವಂತಿಕಾ ಪುಟ್ಟ ಬಾಲಕಿ, ಇವಳು ಕೂಡ ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ದಾಳೆ. ಒಟ್ಟು 5 ಜನ. ರೋಷನ್ ಅನ್ನುವಂತಹ ಪುಟ್ಟ ಪೋರ ಅಂದರೆ ಒಂದೇ ಕುಟುಂಬದ 4 ಇಲ್ಲಿ ಸಾವನ್ನಪ್ಪಿದ್ದಾರೆ. ಅವಂತಿಕಾ, ಶಾಂತಿ ನಾಯಕ್ ಮತ್ತು ಅವರ ಗಂಡ, ಮಗ. ಸೊ ಈ 4 ಜನ ಆ ಮಾರ್ಗವಾಗಿ ತೆರಳ್ತಾ ಇದ್ರು ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಅಲ್ಲೊಂದು ಟೀ ಅಂಗಡಿ ಇತ್ತು. ಟೀ ಅಂಗಡಿ ಪಕ್ಕದಲ್ಲೇ ಅವರು ಕಾರನ್ನು ನಿಲ್ಲಿಸಿ ಟೀ ಕುಡಿತಾ ಇದ್ರು. ಆಗ ಈ ದುರಂತ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಈ ಗುಡ್ಡ ಕುಸಿತ ಆಗಿರುವಂತಹ ಸ್ಥಳದಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್, ಎಲ್ಲಿವರೆಗೂ ಬಂದಿದೆ ಈ ಶೋಧ ಕಾರ್ಯ? ಆರಂಭಿಕ ಹಂತದಲ್ಲಿ 7 ಜನ ಮೃತಪಟ್ಟಿದ್ರು ಅಂತ ಹೇಳಲಾಗ್ತಿತ್ತು. ಆ ನಂತರ 11 ಜನ ಅಂತ ಅಂತಿದ್ದಾರೆ. ಈಗ 15ಕ್ಕೂ ಹೆಚ್ಚು ಜನ ಸಿಲುಕಿರೋ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಹೇಗೆ ಸಾಗ್ತಾ ಇದೆ ರೆಸ್ಕ್ಯೂ ಕಾರ್ಯ ಅಂತ? ಹೌದು ಸಭಾ, ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಿನ್ನೆ ಗುಡ್ಡ ಕುಸಿತ ಏನು ನಡೆದಿತ್ತು. ನಿನ್ನೆ ಬೆಳಗ್ಗೆ 11 ಗಂಟೆಗೆ ನಡೆದಂತಹ ಈ ಘಟನೆ ಇವತ್ತಂದರೆ ಸುಮಾರು 24 ಗಂಟೆಯ ಹಿಂದೆ ಈ ನಡೆದಂತಹ ಘಟನೆ. ಈ ಘಟನೆಯಲ್ಲಿ ಏನು ಜಿಲ್ಲಾಡಳಿತ 7 ಜನ ಮೃತಪಟ್ಟಿದ್ರು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ರು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಏನು ಘಟನೆಯಲ್ಲಿ ಸುಮಾರು 10ಕ್ಕೂ ಅಧಿಕ ಜನ ಸಿಲುಕಿದ್ದಾರೆ, ಅಂದರೆ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ನಾವಿವಾಗ ಶಿರೂರಿನಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಈಗ ಕಾರ್ಯಾಚರಣೆ ನಡೀತಿದೆ. ಆ ಸ್ಥಳದಲ್ಲೇ ಇದ್ದೇವೆ. ನೀವು ಸಹ ಗಮನಿಸಬಹುದು. ಏನಾದರೆ ಉತ್ತರ ಕನ್ನಡ ಜಿಲ್ಲೆ ಏನು ಅಂಕೋಲಾ ತಾಲೂಕಿನ ಶಿರೂರು ಮಗ, ಇದು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿದ್ದಂತಹ ಏನು ಈ ಗ್ರಾಮದಲ್ಲಿ ಗುಡ್ಡ ಕುಸಿತ ಆಗಿರತಕ್ಕಂಥದ್ದು. ಏನು ಕುಸಿತ ಆದಂತಹ ಮಣ್ಣನ್ನು ತೆರವು ಮಾಡುವುದಕ್ಕೆ ಕಾರ್ಯಾಚರಣೆ ಬೆಳಿಗ್ಗೆಯಿಂದ ಪ್ರಾರಂಭ ಮಾಡಿದ್ದಾರೆ. ಸುಮಾರು ಏನು ಒಂದು 10ಕ್ಕೂ ಅಧಿಕ ವಾಹನಗಳು ಈಗ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗುಡ್ಡದ ಮೇಲೆ ಅಪಾರ ಪ್ರಮಾಣದಲ್ಲಿ ಏನು ಗುಡ್ಡದಿಂದ ಮಣ್ಣು ಈಗ ರಸ್ತೆ ಮೇಲೆ ಬಿದ್ದಿದೆ. ಆ ರಸ್ತೆ ಅಡಿಯಲ್ಲಿ ಸಿಲುಕಿರುವಂತಹ ವಾಹನಗಳನ್ನು ಈಗ ತೆಗೆಯುವಂತಹ ಕಾರ್ಯಕ್ಕೆ ಹೇಳಿದ್ದಾರೆ. ಅಂದರೆ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ 2 ಲಾರಿ ಆ ಮಣ್ಣಿನ ಅಡಿ
ಆಗಿದೆ ಅಂತ ಒಂದು ಮಾಹಿತಿಯನ್ನು ನೀಡಿರತಕ್ಕಂಥದ್ದು. ಯಾಕಂದರೆ ನಿನ್ನೆ ಒಂದು ಲಾರಿಯನ್ನು ಹೊರಗೆ ತೆಗೆದಿದ್ರು. ಆ ಲಾರಿಯಲ್ಲಿದ್ದಂಥ ಜನರು ನಿನ್ನೆ ಕೆಳಗಿಳಿದು ಬಂದಿರೋ ಹಿನ್ನೆಲೆಯಲ್ಲಿ ಅವರು ಏನು ಪ್ರಾಣಾಪಾಯದಿಂದ ಪಾರಾಗಿದ್ರು. ಆದರೆ ಈಗ ಸಿಲುಕಿರುವಂತಹ ಲಾರಿಯಲ್ಲಿ ಏನಾದರೂ ಜನ ಇರ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಈಗ ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಾರು ಸಹ ಇತ್ತು ಅನ್ನೋ ಒಂದು ಮಾಹಿತಿ ನೀಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಆದರೆ ಈಗ ಮಣ್ಣು ಈಗ ತೆರವು ಮಾಡುವಂತಹ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಳೆ ಸಹ ಬೀಳ್ತಾ ಇದೆ. ಜರಿ ಸಹ ಮತ್ತೊಂದು ಕಡೆ ಗಮನಿಸಬಹುದು ಯಾವ ರೀತಿ ಜರಿ ನೀರು ಗುಡ್ಡದಿಂದ ಬೀಳ್ತಾ ಇರತಕ್ಕಂಥದ್ದು. ನಿನ್ನೆ ಕೂಡ ಏನು ಬೆಳಗ್ಗೆ 11 ಗಂಟೆಗೆ ಏನು ಗುಡ್ಡ ಕುಸಿತ ಆಯಿತು, ಇದೇ ಸಂದರ್ಭದಲ್ಲಿ ಇದೇ ರೀತಿಯ ವಾತಾವರಣ ಇತ್ತು. ಮಳೆ ಸಹ ಕಡಿಮೆ ಇತ್ತು, ಆದರೆ ಜರಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಕುಸಿತ ಆಗಿರತಕ್ಕಂಥದ್ದು. ಈಗ ಏನು ಕುಸಿತ ಆದ ನಂತರದಲ್ಲಿ ಮತ್ತೊಂದು ಕಡೆ ಗಮನಿಸಬಹುದು ಯಾವ ರೀತಿ ಕುಸಿತ ಆಗಿ ಮತ್ತೊಂದು ಕಡೆ ಮಣ್ಣು ಬಿದ್ದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈಗ ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡಿದ್ರು ಸಹ ಕಡಿಮೆ ಪ್ರಮಾಣದಲ್ಲಿ ಮಣ್ಣು ತೆಗೆದಿದ್ದಾರೆ. ಅಂದರೆ ಸಂಜೆ ತನಕ ಆದ್ರೂ ಸಹ ಅರ್ಧದಷ್ಟು ಮಣ್ಣು ತೆಗೆಯೋದಕ್ಕೆ ಸಾಧ್ಯ ಆಗಲ್ಲ ಅನ್ನೊಂದು ಮಾಹಿತಿಯನ್ನು ಈಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಆ ಭಾಗದಲ್ಲಿ ಒಂದು ಕಡೆ ಗಮನ ಆದರೆ ಇನ್ನೊಂದು ಕಡೆ ಪಕ್ಕದಲ್ಲೇ ಗಂಗಾವಳಿ ನದಿ ಇದೆ. ಈಗ ದುರಂತ ಇಷ್ಟೊಂದು ಮತ್ತೊಂದು ಹೆಚ್ಚಾಗದ ಕಾರಣ ಅಂದರೆ ಗಂಗಾವಳಿ ನದಿಯಲ್ಲಿ ಏನು ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಬಿದ್ದಂಥವರು ಗಂಗಾವಳಿ ನದಿಯಲ್ಲಿ ಕೊಚ್ಚೋಗಿರೋದು. ಈಗ 5 ಮೃತದೇಹಗಳು ಪತ್ತೆಯಾಗಿದೆ. 5 ಮೃತದೇಹಗಳು ಪತ್ತೆಯಾಗಿದೆ. ಏನು ಜಿಲ್ಲಾಡಳಿತ ಹೇಳೋ ಪ್ರಕಾರ 7 ಜನ ಇಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಬ್ಬರ ಹುಡುಕಾಟಕ್ಕೆ ಈಗ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಆದರೆ ಸ್ಥಳೀಯರ ಮಾಹಿತಿ ಪ್ರಕಾರ 10ಕ್ಕೂ ಅಧಿಕ ಜನ ಈಗ ಮೃತಪಟ್ಟಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಆದರೆ ಲಾರಿ ಚಾಲಕರು ಏನದು ಹೋಟೆಲ್ನ ಮೇಲೆ ಬಿದ್ದಂತಹ ಗುಡ್ಡದ ಮಣ್ಣು ಈಗ ಕೊಚ್ಚಿಕೊಂಡು ಹೋಗಿರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಲಾರಿ ಚಾಲಕರುಗಳು ಒಂದು 4-5 ಜನ ಇದ್ರು ಅಂತ ಒಂದು ಮಾಹಿತಿಯನ್ನು ನೀಡ್ತಿದ್ದಾರೆ. ಅವರು ಕೂಡ ಕೊಚ್ಚೋಗಿ ಈಗ ನದಿಯಲ್ಲಿ ತೇಲೋಗಿರ್ಬೋದು ಅಥವಾ ಮಣ್ಣಿನಡಿ ಸಿಲುಕಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು ಏನು ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಹ ಸ್ಥಳದಲ್ಲಿದ್ದಾರೆ. NDRF ಸಿಬ್ಬಂದಿಗಳು, SDRF ಸಿಬ್ಬಂದಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಮತ್ತು ಪೊಲೀಸರು ಸಹ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಎಲ್ಲರೂ ಸೇರಿ ಅಂದರೆ ಸುಮಾರು 50ಕ್ಕೂ ಅಧಿಕ ಸಿಬ್ಬಂದಿಗಳು NDRF, SDRF. ಇದನ್ನು ಹೊರತಾಗಿ JCB ಚಾಲಕರು ಮತ್ತು ಲಾರಿ ಚಾಲಕರು ಒಂದು 20 ಜನಗಳು, ಇದ್ರ ಜೊತೆಗೆ ಒಂದು ಸುಮಾರು 50ಕ್ಕೂ ಅಧಿಕ ಪೊಲೀಸರು, ಅಗ್ನಿಶಾಮಕ ದಳದವರು, ಈ ರೀತಿ ಸುಮಾರು 100ಕ್ಕೂ ಅಧಿಕ ಜನ ಸಿಬ್ಬಂದಿಗಳೇ ಕಾರ್ಯಾಚರಣೆಗೆ ಇಳಿದಿರತಕ್ಕಂಥದ್ದು ನಾವು ಬೆಳಗ್ಗೆ ಗಮನಿಸಬಹುದು. ಬೆಳಗ್ಗೆಯಿಂದ ಏನು NDRF ಮತ್ತು SDRF ನದಿಯಲ್ಲಿ ಶವಗಳ ಹುಡುಕಾಟಕ್ಕಾಗಿ ಕಾರ್ಯಾಚರಣೆ ಮಾಡ್ತಿದೆ. ಅಂದರೆ ಈ ಶಿರೂರು ಭಾಗದಿಂದ ಸುಮಾರು ಒಂದು 10 ಕಿಲೋಮೀಟರ್ ಸಾಗಿದ್ರೆ ಈ ನದಿ ಒಂದು ಸಮುದ್ರಕ್ಕೆ ಸೇರುವಂತಹ ಭಾಗ ತನಕ ಇರುತ್ತದೆ. ಈ ಪ್ರದೇಶದಲ್ಲಿ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ನಿನ್ನೆ ನಡೆದಂತಹ ಘಟನೆ ಆಗಿರೋ ಹಿನ್ನೆಲೆಯಲ್ಲಿ ಶವ ಏನಾದರೂ ಮೇಲೆ ಬಂದಿದ್ರೆ ಕಂಡ್ರೆ ಆ ಶವಗಳನ್ನು ತೆಗೆದು ಬರಬೇಕು ಅನ್ನೋ ನಿಟ್ಟಿನಲ್ಲಿ SDRF ಮತ್ತು NDRFನವರು ಬೋಟ್ನಲ್ಲಿ ಇಳಿದು ಈಗ ಸಂಪೂರ್ಣ ಕಾರ್ಯಾಚರಣೆ ಇಳಿದಿದ್ದಾರೆ. ನಾವು ಗಮನಿಸಬಹುದು ಮತ್ತೊಂದು ಕಡೆ ಲಾರಿಗಳೆಲ್ಲ ಬರ್ತಾ ಇದೆ. ಅಂದರೆ ಮಣ್ಣನ್ನು ನಿರಂತರವಾಗಿ ಕುಸಿದಿರುವಂತಹ ಮಣ್ಣನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸನ ಮಾಡ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಗುಡ್ಡದ ಪಕ್ಕದಲ್ಲಿ ಏನು ಗುಡ್ಡದ ಮಣ್ಣು ಬಿತ್ತು ಆ ರಭಸಕ್ಕೆ ಮತ್ತೊಂದು ಭಾಗದಲ್ಲಿದ್ದಂತಹ ಪ್ರದೇಶದಲ್ಲಿ ಸಹ 2 ಮನೆಗಳು ಕೊಚ್ಕೊಂಡು ಹೋಗಿದೆ. ಅಂದರೆ ಮನೆಯಲ್ಲಿದ್ದಂತಹ 6 ಜನ ಬಚಾವಾದ್ರು, ಆದರೆ ಒಬ್ಬರು ಅದರೊಳಗೆ ಸಿಲುಕಿ ಮೃತಪಟ್ಟಿದ್ರು. ಈಗ ಅಲ್ಲಿನ ಏನು ಗ್ರಾಮದವರಿಗೆ ಸಹ ಸಾಕಷ್ಟು ಆತಂಕ ಎದುರಾಗಿದೆ. ಅವರು ಕೂಡ ಏನು ನಿಂತು ನೋಡ್ತಾ ಇದ್ದಾರೆ ಕಾರ್ಯಾಚರಣೆ. ಏನಾದರೂ ನಮ್ಮ ಊರಿನಲ್ಲಿ ಬೇರೆ ಯಾರಾದರೂ ಕೊಚ್ಚೋದ್ರ ಅಥವಾ ಮನೇಲಿ ಬೇರೆ ಯಾರಾದರೂ ಸಿಲುಕಿದ್ರ ಅನ್ನೋ ಒಂದು ಏನು ಅವರು ಕೂಡ ಮಾಡ್ತಾರೆ ಏನು ಆತಂಕದಲ್ಲಿ ನೋಡ್ತಾ ಇದ್ದಾರೆ. ಜೊತೆಗೆ ಆ ಮಣ್ಣು ಮತ್ತೆ ನೀರಿನ ರಭಸ ಹೋಗಿ ಯಾವ ರೀತಿ ಅಲ್ಲೂ ಕೂಡ ಹಾನಿಯಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಎರಡೂ ಭಾಗದಲ್ಲಿ ಅಂದ್ರೆ ಈ ಪ್ರದೇಶದಲ್ಲಿ ಈಗ ಸದ್ಯ ಸಾರ್ವಜನಿಕರಿಗೆ ಓಡಾಟದ ನಿಷೇಧವನ್ನ ಜಿಲ್ಲಾಡಳಿತ ಅಂದ್ರೆ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಮತ್ತೆ ಗುಡ್ಡ ಕುಸಿಯುವಂತಹ ಆತಂಕ ಇರುವ ಹಿನ್ನೆಲೆಯಲ್ಲಿ ಈಗ ನಿಷೇಧನ ಮಾಡಿದ್ದಾರೆ. ಜೊತೆಗೆ ಇದ್ರ ನಡುವೆ ಏನು ಸಿಬ್ಬಂದಿಗಳು ಮಾತ್ರ ಕಾರ್ಯಾಚರಣೆ ಇದ್ದಾರೆ. ಆದರೆ ಮತ್ತೊಂದು ಭಾಗದಲ್ಲಿ ನಿಂತ್ಕೊಂಡು ಕಾರ್ಯಾಚರಣೆಯನ್ನ ಸ್ಥಳೀಯರು ಏನು ವೀಕ್ಷಣೆ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಒಂದು 5 ಬಾಡಿಗಳು ಸಿಕ್ಕಿದೆ. ಅಂದ್ರೆ ಏನು ಒಂದೇ ಮನೆಯ 4 ಜನ ಅಂದ್ರೆ ಮೃತಪಟ್ಟಂತಹ ಅಂಗಡಿ ಮಾಲೀಕರು, ಆ ಅಂಗಡಿಯ ಮಾಲೀಕರು ಮತ್ತೆ ಅವ್ರ ಕುಟುಂಬದವರು ಸಿಕ್ಕಂತಹ 4 ದೇಹಗಳ ಏನು ಇವತ್ತು ಅಂತ್ಯಕ್ರಿಯೆ ಸಹ ಈಗ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ತೆಗೆದುಕೊಂಡು ಹೋಗಿ ಅವರ ಒಂದು ಮೂಲ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈಗ ಒಟ್ಟಲ್ಲಿ ಏನಂದ್ರೆ ಬೆಳಗಿನಿಂದ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಸಂಜೆ ತನಕ ಈ ಕಾರ್ಯಾಚರಣೆ ಮುಂದುವರೆದ್ರೆ ಒಂದು ಅರ್ಧ ಭಾಗದಷ್ಟು ಮಣ್ಣನ್ನ ತೆರವು ಮಾಡಬಹುದು ಅನ್ನೋ ಮಾಹಿತಿನೇ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಸಂದೀಪ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗುಡ್ಡ ಕುಸಿತ ಆಗೋದಕ್ಕೆ ಏನ್ ಪ್ರಮುಖ ಕಾರಣ ಅಂತ? ಈ ಹಿಂದೆನೂ ಆದ್ರೂ ಕೂಡ ಸಣ್ಣ ಪುಟ್ಟ ಆಗ್ತಾ ಇತ್ತು, ಆದ್ರೆ ಅಲ್ಲಿ ಯಾವುದು ಈ ಪ್ರಾಣಹಾನಿ ಆಗ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಈ ಗುಡ್ಡ ಕುಸಿತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಜೀವ ಕಳೆದುಕೊಳ್ಳುವವರ ಸಂಖ್ಯೆ ಈ ಕಾರವಾರ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ಏನ್ ಕಾರಣ ಹಾಗಾದ್ರೆ ಅದಕ್ಕೆ? ಹೌದು ಸಭಾ, ಏನು ಈ ಉತ್ತರ ಕನ್ನಡದಲ್ಲಿ ಈ ಕೆಲವು ಒಂದು ಕಳೆದ 5 ವರ್ಷಗಳಿಂದ ಈ ರೀತಿ ಗುಡ್ಡ ಕುಸಿತ ಪ್ರಕರಣ ಆಗ್ತಾ ಇದೆ. ಈ ಹಿಂದೆ ಸಹ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಅಂದರೆ 2019ರ ವೇಳೆಯಲ್ಲಿ ಏನು ಗುಡ್ಡ ಕುಸಿತ ಆಗಿ ಸಾಕಷ್ಟು ಅನಾಹುತ ಆಗಿತ್ತು. ಏನು ಯಲ್ಲಾಪುರ ತಾಲೂಕಿನ ಕಳಚೆ ಅಂತ ಇದೊಂದು ಗ್ರಾಮವೇ ಕೊಚ್ಚೋಗಿತ್ತು. ಇದರ ನಡುವೆ ಏನಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿಯ 66ರ ಅವೈಜ್ಞಾನಿಕ ಅಗಲೀಕರಣದಿಂದ ಸಾಕಷ್ಟು ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತಿರತಕ್ಕಂಥದ್ದು. ಇಲ್ಲಿ 2 ಪ್ರಮುಖ ಒಂದು ಏನಂದ್ರೆ ಬಂದಂತಹ ಪರಿಣಿತ ತಂಡದವರು ಸುಮಾರು 400
230ಕ್ಕೂ ಅಧಿಕ ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅಂತ ಒಂದು ಮಾಹಿತಿಯನ್ನ ಜಿಲ್ಲಾಡಳಿತಕ್ಕೆ ನೀಡಿದ್ರು. ಅವ್ರು ನೀಡಿರುವಂತಹ ಕಾರಣ ಏನಂದ್ರೆ ಅವೈಜ್ಞಾನಿಕ ಕಾಮಗಾರಿಗಳು ಮತ್ತೆ ಜೊತೆಗೆ ಏನು ಗುಡ್ಡವನ್ನ ತೆರವು ಮಾಡಿರುವಂತಹ ಏನು ಗುಡ್ಡಗಳನ್ನ ತೆರವು ಮಾಡೋದಾರೆ ಗುಡ್ಡದ ಮಣ್ಣನ್ನು ತೆಗೆಯುತ್ತಿರತಕ್ಕಂಥದ್ದು ಈ ರೀತಿ ಕಾಮಗಾರಿ ಮಾಡಿರುವಂತಹ ಸ್ಥಳದಲ್ಲೇ ಈ ರೀತಿ ಏನು ಗುಡ್ಡ ಕುಸಿತ ಆಗತ್ತೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ರು. ಮತ್ತೆ ಅದನ್ನು ಮುಂಜಾಗ್ರತೆ ವಹಿಸಬೇಕನ್ನೋ ಮಾಹಿತಿಯನ್ನು ಸಹ ಜಿಲ್ಲಾಡಳಿತಕ್ಕೆ ನೀಡಿದ್ರು. ಆದರೆ ಯಾವುದೇ ರೀತಿ ಮುಂಜಾಗ್ರತೆಯನ್ನು ವಹಿಸಿಲ್ಲ. ಅದರಲ್ಲೂ ಏನು ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಭಟ್ಕಳದಿಂದ ಹಿಡಿದು ಕಾರವಾರ ತನಕ ಇದು ಅಗಲೀಕರಣನ IRB ಅಧಿಕಾರಿಗಳು ಮಾಡಿರತಕ್ಕಂಥದ್ದು. ಆದರೆ ಆ ಭಾಗದಲ್ಲಿ ಈಗ ನಾವು ಗಮನಿಸ್ಬೋದು ಮತ್ತೊಂದು ಕಡೆ ಯಾವ ರೀತಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ಯಾರ ಅಂದ್ರೆ ಮತ್ತೊಂದು ಕಡೆ ಯಾವ ರೀತಿ ಅಂದ್ರೆ ಈಗಲೂ ಆಗ್ಲೋ ಈ ಗುಡ್ಡಗಳು ಕುಸಿಬಹುದು. ಅಂದ್ರೆ ಒಂದೇ ಪ್ರಮಾಣದಲ್ಲಿ ಜರಿ ನೀರು ಬರ್ತಾ ಇದೆ. ಆ ಜರಿ ನೀರು ಬರೋ ಇನ್ನೂ ಹೆಚ್ಚಾದ್ರೂ ಜರಿ ನೀರು ಬಂದ್ರೆ ಮತ್ತೆ ಕುಸಿಯಬಹುದು. ಅಷ್ಟು ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ತಡೆಗೋಡೆಗಳನ್ನ ನಿರ್ಮಿಸಬೇಕು ಅಥವಾ ಒಂದು ಸ್ಟೆಪ್ ಬೈ ಸ್ಟೆಪ್ ಅನ್ನ ಏನು ಗುಡ್ಡನ ತೆರವು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನ ಏನು ಪರಿಣಿತ ತಂಡದವರು ನೀಡಿದ್ರು. ಆದರೆ ಇದು ಯಾವುದನ್ನು ಮಾಡಿರಲಿಲ್ಲ. ಯಾಕಂದ್ರೆ ಇಲ್ಲಿ ಬಹಳ ಸಮಸ್ಯೆ ಅಂದ್ರೆ ಒಂದು IRB ಅವರ ನಿರ್ಲಕ್ಷ್ಯ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಮಾಲೀಕತ್ವದ ಈ IRB ಅವರ ನಿರ್ಲಕ್ಷ್ಯವೇ ಇಷ್ಟೊಂದು ಈ ಭಾಗದಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಆಗೋದಕ್ಕೆ ಈ ದುರಂತಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಜೊತೆಗೆ ಏನು ಅರಣ್ಯ ಇಲಾಖೆಯವರು ಸಹ ಅರಣ್ಯ ಇಲಾಖೆ ಅಂದ್ರೆ ಗುಡ್ಡನ ತೆರವು ಮಾಡ್ಬೇಕಾದ್ರೆ ಅರಣ್ಯ ಇಲಾಖೆಯವರು ಒಂದು ಮಾಹಿತಿಯನ್ನ ಅವ್ರ ಹತ್ರ ಒಂದು ಅನುಮತಿಯನ್ನು ಪಡಬೇಕು. ಅವರು ಸಹ ಸರಿಯಾದ ಅನುಮತಿಯನ್ನು ಕೊಡಲ್ಲ ಗುಡ್ಡವನ್ನು ತೆರವು ಮಾಡೋದಕ್ಕೆ. ಹಿನ್ನೆಲೆಯಲ್ಲಿ ಇವೆಲ್ಲ ಕಾರಣದಿಂದ ಈ ರೀತಿ ದುರಂತ ಆಗ್ತಾ ಇದೆ. ಈಗ ಏನು ಮೃತಪಟ್ಟವರ ಏನು ಆ ಗುಡ್ಡದ ಕೆಳಗೆ ಸಿಲುಕಿರುವಂತಹ ಏನು ತೆಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದೆ ಸಭಾ. ಥ್ಯಾಂಕ್ ಯು ಸಂದೀಪ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.